ಬ್ರೇಕ್ನ ನಂತರ ಯಡಿಯೂರಪ್ಪನವರ ಜೊತೆಗಿನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಯಡಿಯೂರಪ್ಪನವರೇ, ಕೆಲ ದಿನಗಳ ಹಿಂದೆ ನಿಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಧನಂಜಯ ಕುಮಾರ್ ಅವರು ಅಡ್ವಾಣಿ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದರು. ಸಂಜೆ ತಕ್ಷಣ ನೀವು ಕ್ಷಮೆ ಕೇಳಿದ್ರಿ. ಯಾವ ಕಾರಣಕ್ಕೂ ಲಾಲ್ ಕೃಷ್ಣ ಅದ್ವಾನಿ ಬಗ್ಗೆ ಹಗುರವಾಗಿ ಮಾತನಾಡೋಕ್ಕೆ ಇಷ್ಟಪಡೋಲ್ಲ. ದೇಶದ ಟಾಲೆಸ್ಟ್ ಸ್ಟೇಟ್ನಲ್ಲಿರೋ 4-5 ಜನದಲ್ಲಿ ಅವರು ಒಬ್ಬರು. ಅವರ ಮಕ್ಕಳ ಯಾವುದೇ ಕಾರಣಕ್ಕೆ ನಾನು ಮುಖ್ಯಮಂತ್ರಿ ಆಗಿದ್ದ ಬಂದಿರ್ಬೋದು, ದುಡ್ಡು ಕಾಸಿನ ಏನು ವ್ಯವಹಾರ ನಡೆದಿಲ್ಲ. ಬಹುಶಃ ಧನಂಜಯ ಕುಮಾರ್ ತಪ್ಪು ಗ್ರಹಿಕೆಯಿಂದ ಅವ್ರು ಹೇಳಿಕೆಯನ್ನು ಕೊಟ್ಟು ಕೆಲವು ಕ್ಷಣ ತಡ ಮಾಡಿದ್ದೇನೆ, ತಕ್ಷಣ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇನೆ. ಆದ್ದರಿಂದ ಯಾವುದೇ ಟಾಲೆಸ್ಟ್ ಲೀಡರ್ ಬಗ್ಗೆ ನಾನು ಹಗುರವಾಗಿ ಮಾತನಾಡುವಂಥ ಕೆಳಮಟ್ಟಿಗೆ ಇಳಿಯೋದಿಲ್ಲ. ಧನಂಜಯ ಕುಮಾರ್ಗೆ ಆ ರೀತಿ ಮಾತನಾಡಬಾರ್ದು ಅಂತ ಕಿವಿ ಮಾತು ಹೇಳಿದ್ದೇನೆ. ಅದನ್ನು ಬೆಳೆಸೋಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ಅಡ್ವಾಣಿ ಪುತ್ರ ಜಯಂತ್ ಮತ್ತು ಪ್ರತಿಭಾ ಅಡ್ವಾಣಿ ನಿಮ್ಮ ಹತ್ರ ಬಂದಿರೋದ್ರಲ್ಲಿ ಏನು ಎರಡು ಮಾತಿಲ್ಲ. ಅನೇಕ ಬಾರಿ ಬಂದಿದ್ದರು, ಆದರೆ ಆ ರೀತಿ ಹಣಕಾಸಿನ ವ್ಯವಹಾರಗಳು ನಮಗವ್ರಿಗೆ ಯಾವುದೂ ನಡೆದಿಲ್ಲ. ಯಡಿಯೂರಪ್ಪನವರು ಇನ್ನೊಂದು ಪ್ರಶ್ನೆ, ಅಡ್ವಾಣಿ ಯಾಕೆ ನಿಮ್ಮ ವಿರುದ್ಧವಾಗಿದ್ದಾರೆ? ಅವರು ಅದ್ವಾನಿಗೆ ಅನಂತಕುಮಾರ್ ಅವ್ರ ಶಿಷ್ಯ, ಅವನನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಹುಚ್ಚಿಡ್ದಿದೆ ಅವರಿಗೆ. ಆ ಒಂದು ದುರಾಭಿಮಾನ ನನ್ನ ವಿರುದ್ಧ ಕಿಡಿಕಾರಕ್ಕೆ ಕಾರಣ ಆಗಿದೆ. ಆದರೆ ಅನಂತಕುಮಾರ್ ಮತ್ತು ಯಡಿಯೂರಪ್ಪನವ್ರ ನಡುವಿನ ಒಂದು ಸಮರ ಏನಿತ್ತು, ಅದು ಇಡೀ ಒಂದು ಪಕ್ಷವನ್ನು ಕೊಲ್ಯಾಪ್ಸ್ ಮಾಡ್ತು ಅಷ್ಟೇ ಅಲ್ಲ, ರಾಜಕಾರಣದ ದಿಕ್ಕನ್ನು ಕೂಡ ಬದಲಾಯಿಸ್ತಾ ಇದೆ. ಅನಂತಕುಮಾರ್ ಅವರು ಕೊಲ್ಯಾಪ್ಸ್ ಆದರು, BJP ಪಕ್ಷವನ್ನು ಕೊಲ್ಯಾಪ್ಸ್ ಮಾಡಿದ್ರು. ಅವರ ಅಸ್ತಿತ್ವವನ್ನೇ ಅವ್ರು ಉಳಿಸ್ಕೊಳ್ಳೋಕ್ಕಾಗದಿರೋ ದುಸ್ಥಿತಿಗೆ ಈ ಪಾರ್ಟಿಯನ್ನು ತಂದರು. ಅದಕ್ಕೆ ಜವಾಬ್ದಾರಿ ಅನಂತಕುಮಾರ್ ಅದ್ವಾನಿ ಹೊರತು ಯಡಿಯೂರಪ್ಪ ಅಲ್ಲ. ಯಡಿಯೂರಪ್ಪನವರೇ, BJPಯಲ್ಲಿ ನಿಮ್ಮ ವಿಲನ್ ಯಾರು? ಯಡಿಯೂರಪ್ಪ ಇಲ್ಲ, ನಾನು ಯಾವುದೋ ಲೆಕ್ಕ ಹಾಕೋಕ್ಕೆ ಹೋಗಿಲ್ಲ. ಈಗ ನನ್ನ ಕಣ್ಮುಂದೆ ಇರುವಂಥದ್ದು ನಾನು KJPನ ಅಧಿಕಾರ ತರುವಂಥದ್ದು, ಅದ್ರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾಯಿದ್ದೀನಿ. ಆದರೆ ನಿಮ್ಮ ತುಂಬ ಆತ್ಮೀಯ ಮಿತ್ರರಾಗಿದ್ದರು, ಹಿಂದೆ ರಾಜ್ಯಾಧ್ಯಕ್ಷರಾಗಿದ್ದರು, ಉಪಮುಖ್ಯಮಂತ್ರಿ ಈಶ್ವರಪ್ಪನವರು ಸಾಕಷ್ಟು ಶಿವಮೊಗ್ಗದಲ್ಲಿ ಬೆವರು ಸುರಿಸಿದಂತೆ ಕಾಣ್ತಾ ಇದೆ. ಅವರು ಮನೆಗೆ ಹೋಗೋದು ನಿಶ್ಚಿತ. ಅವರು ಅಭಿವೃದ್ಧಿ ಕಾರ್ಯದ ಬಗ್ಗೆ ಯಾವುದೇ ಚಿಂತನೆ ಮಾಡಲಿಲ್ಲ. ಕಳೆದ 1-2 ವರ್ಷದಲ್ಲಿ ಅಂತ ಜನಕ್ಕೆ ಮನವರಿಕೆ ಆಗಿದೆ. ಯಡಿಯೂರಪ್ಪನ ವಿರುದ್ಧ ಸಮರ ಸಾರಿದ್ದಾರೆ ಜನ, ಈಶ್ವರಪ್ಪನ ವಿರುದ್ಧ ಸಮರ ಸಾರಿದ್ದಾರೆ. ಅವ್ರನ್ನ ಚುನಾವಣೆಯಲ್ಲಿ ಸೋತು ಮನೆಗೆ ಹೋಗ್ತಾರೆ. ಅವರು ರಾಜಕೀಯದಿಂದ ನಿವೃತ್ತಿ ಆಗೋ ಪರಿಸ್ಥಿತಿ ಬರ್ಬೋದು. ಯಡಿಯೂರಪ್ಪನವರು, ನನಗೆ ಯಾವತ್ತಿಗೂ ಈ ಪ್ರಶ್ನೆ ನಿಮ್ಗೆ ಕೇಳಬೇಕನ್ಸುತ್ತೆ, ನೀವು ನೆಗೆಟಿವ್ ನಾಯಕರಾಗಿ ಬೆಳೀತಾ ಇದ್ದೀರೋ ಅಥವಾ ಒಂದು ಅಧಿಕಾರ ಸಿಕ್ಕ ನಂತರವಾದರೂ ಪಾಸಿಟಿವ್ ಮತಗಳನ್ನು ಯಾಕೆ ಯಡಿಯೂರಪ್ಪನವರು ಕೇಳಲ್ಲ? ಸ್ವಾಮಿ, ಈ ದೇಶದಲ್ಲಿ 33,000 ಕೋಟಿಯ ಬಡ್ಜೆಟನ್ನು 6 ಬಡ್ಜೆಟ್ ಮಾಡಿ 1 ಲಕ್ಷ ಕೋಟಿಗೆ ತಂದವನು ಯಡಿಯೂರಪ್ಪ. ಕೋಟ್ಯಾಂತರ ಜನ ಯಡಿಯೂರಪ್ಪನ ಅಭಿಮಾನಿಗಳಿಗೆ ಒಂದಲ್ಲ ಒಂದು ರೀತಿ ಸವಲತ್ತು ಕೊಟ್ಟವನು ಯಡಿಯೂರಪ್ಪ. ಇವತ್ತು ನಾನು ಮಾಡಿದಂಥ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ಪ್ರತಿ ಲೀಟರ್ಗೆ 2 ರೂಪಾಯಿ ಪ್ರೋತ್ಸಾಹಧನ, ಬೈಸ್ಕಲ್ ಕೊಟ್ಟಂಥದ್ದು, ರೈತರ ಸಾಲ ಮನ್ನಾ ಮಾಡಿದಂಥದ್ದು, ಇವೆಲ್ಲ ಸಂಗತಿಗಳು ಯಡಿಯೂರಪ್ಪನ ಬೆಂಗಾವಲಿಗೆ ನಿಂತಿದ್ದಾವೆ. ಈಗ ನಾವು ಕೊಟ್ಟಂಥ ಚುನಾವಣಾ ಪ್ರಣಾಳಿಕೆಯನ್ನು ಜನ ಮೆಚ್ತಾ ಇದ್ದಾರೆ. ದೇಶದಲ್ಲಿ ಮೊದಲ ಬಾರಿಗೆ ಕೃಷಿಗನ ಬಗ್ಗೆ ಯೋಚನೆ ಮಾಡೋದು ನಾನು, ಕೃಷಿ ಬಡ್ಜೆಟ್ ತಂದವನು ನಾನು. ಈಗ ಕೃಷಿಗರಿಗೆ 65 ವರ್ಷ ದಾಟಿದವ್ರಿಗೆ 500 ರೂಪಾಯಿ ಪ್ರತಿ ತಿಂಗಳು ಪೆನ್ಷನ್ ಕೊಡಬೇಕು ಅಂತ ಹೇಳ್ತಿರೋ ನಾನು. ನಮ್ಮೆಲ್ಲ ಮಕ್ಕಳಿಗೆ ಎಂಜಿನಿಯರ್, ಡಾಕ್ಟರ್ ಓದಬೇಕಾದ್ರೆ, ಡಿಗ್ರಿ ಪಡಿಬೇಕಾದ್ರೆ ಶಕ್ತಿ ಇಲ್ಲ, ಅವರು ಓದಿಸ್ತೇನೆ ನಾನು ಸರ್ಕಾರದ ಕಚೇರಿನಲ್ಲಿ ಅಂತ ಹೇಳ್ತಿರೋ ನಾನು. ದೀನದಲಿತರಿಗೆ ಹೆಚ್ಚಿನ ಸಹಾಯ ಮಾಡಿದವನು ನಾನು. ಯಡಿಯೂರಪ್ಪನವರು ರಾಜಕಾರಣದ ಒಂದು ಮಗ್ಗುಲಾಗಿ ಅಲ್ಪಸಂಖ್ಯಾತರ ಒಂದು ಓಲೈಸುವಿಕೆಯ ರಾಜಕಾರಣ. ನೋಡಿ ಸ್ವಾಮಿ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಪಸಂಖ್ಯಾತರಿಗೆ ಮಾಡಿದಂಥ ನನ್ನ ಅನುಕೂಲತೆಗಳು ಬಹುಶಃ ದೇಶದ ಇತಿಹಾಸದಲ್ಲಿ ಬೇರೆ ಯಾರೂ ಮಾಡಿದೆ. 40-50 ಕೋಟಿ ಖರ್ಚು ಮಾಡ್ತಿರೋ ಕಡೆ 450 ಕೋಟಿ ಖರ್ಚು ಮಾಡಿದೆ. ಹಜ್ ಭವನವನ್ನು ಕೊಡೋಕ್ಕೆ SM ಕೃಷ್ಣ ಹತ್ರ ಕಾಂಗ್ರೆಸ್ನವರು ದೊಂಬಲು ಬಿದ್ದರು, ಅವ್ರು ಒಪ್ಪಲಿಲ್ಲ. ನಾನು ಮಾಡಿದ್ದೇನೆ. ದೀನದಲಿತರಿಗೆ ಮಾಡುವಂಥ ಕಾರ್ಯಕ್ರಮ ಬಹುಶಃ ಲೋಕನಾಯಕ ಜಯಪ್ರಕಾಶ್ ನಾರಾಯಣರ ಚಿಂತನೆ, ಅದೇ ರೀತಿ ನಮ್ಮ ಮಹಾತ್ಮ ಗಾಂಧೀಜಿಯವರ ಚಿಂತನೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ, ಈ ಹಿನ್ನೆಲೆಯನ್ನು ಬೆಳೆದಂಥವು ನಾನು. ಮುಖ್ಯಮಂತ್ರಿ ಆಗಿದ್ದಾಗಲೂ ಇದಕ್ಕೆ ಯಾವುದೇ ಕಾರಣಕ್ಕೆ ಇದನ್ನು ಕೈ ಬಿಡಲಿಲ್ಲ. ಇದೇ ವಿಚಾರದಲ್ಲಿ ಮುನ್ನಡೆದಿದ್ದೇನೆ. ಅದಕ್ಕಾಗಿ ಇವತ್ತು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ 1% ಈ ಬಾರಿ ಬೇರೆ ಎಲ್ಲ ಪಕ್ಷಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರ ಜೊತೆ ನಿಲ್ತಾ ಇದ್ದಾರೆ. 11 ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಚುನಾವಣೆಗೂ ಸ್ಪರ್ಧೆ ಮಾಡಿದ್ದಾರೆ. ಕೆಲವು ಕಡೆ 100ಕ್ಕೆ 100 ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಂತೂ ಆ ರೀತಿ ಅಲ್ಪಸಂಖ್ಯಾತರು ನಿಮ್ಗೆ ಒಂದು ಮತ ಹಾಕಿದ್ದು ಕಾಣಲಿಲ್ಲ ಯಡಿಯೂರಪ್ಪ. ಖಂಡಿತ ನೀವು ಹೇಳ್ತಿರೋ ಸರಿಯಲ್ಲ. ಅಲ್ಪಸಂಖ್ಯಾತರು ಕೆಲವು ಕಡೆ ಚುನಾವಣೆಯಲ್ಲಿ ನಿಂತು ನನ್ನ ಪಕ್ಷದ ಗೆದ್ದಿದ್ದಾರೆ. ಈ ಬಾರಿ ಅಸೆಂಬ್ಲಿನಲ್ಲಿ ನಿಂತು ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರ ಬೆಂಬಲ ನನಗೆ ಈ ಸಾರಿ ಸಿಗ್ತಾ ಇದೆ. ಯಡಿಯೂರಪ್ಪನವರು, ಇನ್ನೊಂದಿಷ್ಟು ನಿಮ್ಮ ಜೊತೆಗೆ ಮಾತನಾಡ್ತೀನಿ. ಈಗೊಂದು ಕಡೆಯ ಬ್ರೇಕನ್ನು ತೆಗೆದುಕೊಳ್ಳೋಣ. ಬ್ರೇಕ್ನ ನಂತರ ಚುನಾವಣೋತ್ತರ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪನವರ ಪಾತ್ರ ಏನು ಅಂತಕ್ಕಂಥದ್ರ ಬಗ್ಗೆ ಇನ್ನೊಂದಿಷ್ಟು ಪ್ರಶ್ನೆಗಳು.